ನಮಸ್ತೆ ವೀಕ್ಷಕರೇ, ಇದೇ ಆಗಸ್ಟ್ 14ರಂದು ರಿಲೀಸ್ ಆಗ್ತಿರ್ತಕ್ಕಂಥ ಸಿನಿಮಾದ ಬಗ್ಗೆ ಇವತ್ತು ನಾವು ಮಾತಾಡೋಣ. ವಿಡಿಯೋ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋ ನೋಡೋಣ. ಸನ್ ಪಿಕ್ಚರ್ ನಿರ್ಮಾಣದ ಕಲಾನಿಧಿ ಮಾರನ್ ಅರ್ಪಿಸುವ ಲೋಕೇಶ್ ಕನಕರಾಜನ್ ನಿರ್ದೇಶನದ ಕೂಲಿ ಸಿನಿಮಾದ ಟ್ರೈಲರ್ ಮತ್ತು ಹಾಡುಗಳು ಈಗಾಗಲೇ ರಿಲೀಸ್ ಆಗಿ ಸಾಕಷ್ಟು ಸದ್ದು ಮಾಡ್ತಾ ಇದಾವೆ ವೀಕ್ಷಕರೇ. ಭೂ ತಾರಾಗಣವಿರುವ ಬಿಗ್ ಬಜೆಟ್ ಚಿತ್ರ ಅಂತಾನೆ ಹೇಳ್ಬೋದು ಕೂಲಿ ಚಿತ್ರ. ಚಿತ್ರದ ಟೀಸರ್ ನೋಡಿದ್ರೆ ಅನ್ಸುತ್ತೆ ಕೂಲಿಯಾಗಿ ಕೆಲಸ ಮಾಡುವ ರಜನಿಕಾಂತ್ ಭ್ರಷ್ಟ ಸಂಸ್ಥೆಗಳ ವಿರುದ್ಧ ಸಿಡಿದೇಳುವ ನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಭಾಷಾ ಸಿನಿಮಾದ ಸ್ಟೈಲ್ ನಲ್ಲಿ ಕಾಣಿಸುವ ರಜನಿಕಾಂತ್ ಟೀಸರ್ ನಲ್ಲಿ ಮಾಸ್ ಅವತಾರದಲ್ಲಿ ಮೆರೆದಿದ್ದಾರೆ. ಸಿನಿಮಾದಲ್ಲಿ ಕೂಲಿ ಕೆಲಸಗಾರರಂತೆ ಕಾಣಿಸಿದ್ರು ಹಳೆಯ ಕಾಲದ 1970-80ರ ಕಾಲದ ರಜನಿಯನ್ನು ನೆನಪಿಸುವಂತೆ ಲುಕ್, ಸ್ಟೈಲ್, ಡೈಲಾಗ್ ಡೆಲಿವರಿ ಎಲ್ಲಾನು ಇದೆ ಗುರು. ಹಾಗೆ ಲೋಕೇಶ್ ಕನಕರಾಜ್ ಬೃಹತ್ ವಿಜುವಲ್ ಪ್ರೆಸೆಂಟೇಷನ್, ಡಾರ್ಕ್ ಟೋನ್ ತುಂಬಾ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಅನಿರುದ್ಧ್ ರವಿಚಂದ್ರನ್ BGM ಮ್ಯೂಸಿಕ್ ನೋಡುವವ್ರಿಗೆ ಸಖತ್ ಮಜಾ ಕೊಡುತ್ತೆ ಗುರು. ರಜನಿಕಾಂತ್ ಸಿನಿಮಾದಲ್ಲಿ ಕೇವಲ ಸ್ಟೈಲ್ಗೆ ಮಾತ್ರ ಸೀಮಿತವಾಗಿಲ್ಲ ಗುರು. ಎಮೋಷನ್, ರಾಜಕೀಯ ಸಂದೇಶ, ಮಾಸ್ ಹೋರಾಟ ಈ ತರ ಸಿನಿಮಾದಲ್ಲಿ ನೀವು ನೋಡ್ಬೋದು. ರಜನಿಕಾಂತ್ ಫ್ಯಾನ್ಸ್ಗಾಗಿ ಇದು ದೀಪಾವಳಿಯ ಭರ್ಜರಿ ಗಿಫ್ಟ್ ಅಂತಾನೆ ಹೇಳ್ಬೋದು ಗುರು. ರಜನಿ ವಯಸ್ಸು 70 ದಾಟಿದ್ರು ಅವರ ಎನರ್ಜಿ ಮತ್ತು ಕೆಮಿಸ್ಟ್ರಿ ತುಂಬಾನೇ ಅದ್ಭುತವಾಗೈತೆ ಗುರು ಕೂಲಿ ಸಿನಿಮಾದಲ್ಲಿ. ಈ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಹಳೆಯ ಕಾಲದ ರೈಲ್ವೆ ಸ್ಟೇಷನ್ ಕಾರ್ಮಿಕರ ಬದುಕು, ಭ್ರಷ್ಟ ಸಂಸ್ಥೆಗಳ ದಬ್ಬಾಳಿಕೆಗಳ ವಿರುದ್ಧ ಸಿಡಿದೇಳ್ತಕ್ಕಂತ ಒಬ್ಬ ಕೂಲಿ ಕಾರ್ಮಿಕರಾಗಿ ಈ ಸಿನಿಮಾದಲ್ಲಿ ರಜನಿಕಾಂತ್ ಅವರು ನಟಿಸಿದ್ದಾರೆ. ಆದ್ರೆ ಅವರು ಮಾಮೂಲಿ ಕೂಲಿ ಅಲ್ಲ ಗುರು. ಅವರ ಹಿಂದೆ ಒಂದು ಹೋರಾಟದ ದೊಡ್ಡ ಬದುಕೆ ಇದೆ ಅಂತ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ತಿಳಿಯುತ್ತೆ ಗುರು. ಹಾಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಶೂಟ್ಔಟ್ ಸೀನ್ ನಲ್ಲಿ ರಜನಿಕಾಂತ್ ಒನ್ ಲೈನ್ ಡೈಲಾಗ್ ಸಖತ್ ಮಜಾ ಕೊಡುತ್ತೆ ಗುರು. ನಾನು ಕೂಲಿ ಅಲ್ಲ, ಕೂಲಿ ನನ್ನ ಜೀವನ ಅಂತಕ್ಕಂಥ ಡೈಲಾಗ್, ಪಂಚಿಂಗ್ ಡೈಲಾಗ್ ಸೂಪರ್ ಆಗಿದೆ ಗುರು. ಥಿಯೇಟರ್ ಅಲ್ಲಿ ಪ್ರೇಕ್ಷಕರಿಂದ ಶಿಳ್ಳೆ ಮಾತ್ರ ಸಖತ್ತಾಗಿ ಹೊಡಿತಾರೆ ಅನ್ನೋದು ಗ್ಯಾರಂಟಿ. ಭಾರಿ ಮಿಷಿನ್ ಗನ್ ಹಿಡಿದಿರುವ ಸೀನ್ KGF ಲೆವೆಲ್ ಲುಕ್ ಥಿಯೇಟರ್ ನಲ್ಲಿ ಸದ್ದು ಮಾಡುತ್ತೆ ಅಂತ ಸಿನಿ ಪಂಡಿತರ ಲೆಕ್ಕಾಚಾರ. ಈ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರ ದಂಡೇ ಇದೆ ಗುರು. ರಜನಿಕಾಂತ್ ದೇವ ಪಾತ್ರದಲ್ಲಿ ಮಿಂಚಿದ್ರೆ ನಾಗಾರ್ಜುನ್ ಸೀಮನ್ ಪಾತ್ರದಲ್ಲಿ ತುಂಬಾ ಸೆಳೀತಾರೆ. ಉಪೇಂದ್ರ ಕಾಲೇಶ್ ಪಾತ್ರದಲ್ಲಿ ನೋಡಕ್ಕೆ ಮಸ್ತ್ ಆಗಿದೆ. ಸತ್ಯರಾಜ್ ರಾಜಶೇಖರ್ ಆಗಿ ಮತ್ತೊಮ್ಮೆ ಕಟ್ಟಪ್ಪ ಅನ್ನುವ ರೀತಿಯಲ್ಲಿ ಕಾಣ್ತಾರೆ. ಪೂಜಾ ಹೆಗ್ಡೆ ಮೋನಿಕಾ ಪಾತ್ರದಲ್ಲಿ ಸಖತ್ ಹಾಟ್ ಆಗಿ ಕಾಣಿಸ್ತಾರೆ. ಹಾಗೆ ಮೋನಿಕಾ ಸಾಂಗ್ ತುಂಬಾನೇ ಹಿಟ್ ಆಗಿದೆ ಗುರು. ಎಲ್ಲಿ ನೋಡಿದ್ರು ಮೋನಿಕಾ ಮೋನಿಕಾ ಅನ್ನೋ ಗುನುಗು ಎಲ್ಲಾ ಕಡೆ ಕೇಳಿಸ್ತಾ ಇದೆ ಗುರು. ಅಮೀರ್ ಖಾನ್ ಅವರು ಈ ಚಿತ್ರದಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ದಾಹ ಅನ್ನುವ ಪಾತ್ರದಲ್ಲಿ ಅವರು ಹೊಸ ರೀತಿಯಲ್ಲಿ ಅಮೀರ್ ಖಾನ್ ಅವರು ಕಾಣಿಸ್ಕೊಂತಾರೆ. ಆದ್ರೆ ಅವ್ರ ಪಾತ್ರ ಏನು ಅನ್ನೋದು ಇಲ್ಲಿವರೆಗೂ ಸರಿಯಾಗಿ ರಿವೀಲ್ ಆಗಿಲ್ಲ. ಶ್ರುತಿ ಹಾಸನ್ ಕೂಡ ಚಿತ್ರದಲ್ಲಿ ನಟಿಸಿದರೆ, ಪ್ರೀತಿ ಅನ್ನುವ ಪಾತ್ರದ ಮೂಲಕ ಶ್ರುತಿ ಹಾಸನ್ ಈ ಚಿತ್ರದಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ರಜನಿ ಜೊತೆಗೆ ಸಾಥ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಆಗಸ್ಟ್ 14ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಗುರು. ಟ್ರೈಲರ್ ಮತ್ತು ಹಾಡುಗಳು ರಿಲೀಸ್ ಆಗವೆ. ಸಖತ್ತಾಗಿದೆ ಟ್ರೈಲರ್ ಮತ್ತು ಹಾಡುಗಳು. ಈಗಾಗಲೇ ಹಾಡುಗಳು ಮತ್ತೆ ಟ್ರೈಲರ್ ಇಂದಾನೆ ಸಖತ್ ಫೇಮಸ್ ಆಗ್ತಾ ಇದೆ. ಮೋನಿಕಾ ಹಾಡಂತೂ ಎಲ್ಲರೂ ರೀಲ್ಸ್ ಮೇಲೆ ರೀಲ್ಸ್ ಮಾಡಿ ಬಿಡ್ತಾ ಇದ್ದಾರೆ ಆನ್ಲೈನ್ ಸೋಷಿಯಲ್ ಮೀಡಿಯಾಗಳಲ್ಲಿ. ಆ ಹಾಡು ಸಖತ್ ಹಿಟ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಗುರು. ಜೊತೆಗೆ ಮೋನಿಕಾ ಹಾಡ್ನಲ್ಲಿ ಪೂಜಾ ಹೆಗ್ಡೆ ಕಾರ್ಮಿಕರ ಜೊತೆ ಮತ್ತೆ ರಜನಿಕಾಂತ್ ಅವ್ರ ಜೊತೆ ಸಖತ್ ಹಾಟ್ ಆಗಿ ಸ್ಟೆಪ್ಗಳನ್ನ ಹಾಕಿದ್ದಾರೆ ಗುರು. ನೋಡ್ಬೋದು ನೀವು ಒಂದ್ಸಾರಿ ಯೂಟ್ಯೂಬ್ ಅಲ್ಲಿ ನೋಡಿ ಹೇಗಿದೆ ಅಂತ. ಮೋನಿಕಾ ಅನ್ನೋ ಸಾಂಗ್ ಸೂಪರ್ ಆಗಿದೆ ಗುರು. ಈ ಸಿನಿಮಾದಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಮಾಫಿಯಾ ಕೂಡ ಇದೆ ಅಂತ ಅನ್ಸುತ್ತೆ. ಸಿನಿಮಾದಲ್ಲಿ ನಾಗಾರ್ಜುನ್ ಮತ್ತೆ ಉಪೇಂದ್ರ ನೆಗೆಟಿವ್ ರೋಲ್ ನಲ್ಲಿ ಕಾಣಿಸ್ಕೊಂತಾರೆ ಅನ್ಸುತ್ತೆ. ಟೀಸರ್ ನೋಡಿದ್ರೆ ಅಮೀರ್ ಖಾನ್ ಪಾತ್ರ ಸರಿಯಾಗಿ ರಿವೀಲ್ ಆಗಿಲ್ಲ. ಆದ್ರೂ ಅಮೀರ್ ಖಾನ್ ಒಂದು ಸೈಲೆಂಟ್ ಆಗಿ ಒಳ್ಳೆ ಲುಕ್ ಕೊಟ್ಟಿದ್ರೆ ಟೀಸರ್ ಅಲ್ಲಿ, ಅದ್ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಟ್ರೈಲರ್ ಮತ್ತು ಸಾಂಗ್ಸ್ ಈಗಾಗಲೇ ರಿಲೀಸ್ ಆಗಿ ಸಖತ್ ಸದ್ ಮಾಡ್ತಾ ಇದೆ. ಹಾಗೆ ಸಿನಿಮಾ ಕೂಡ ಇನ್ನೇನು ರಿಲೀಸ್ ಆಗೋದಕ್ಕೆ ಕಾಯ್ತಾ ಇದೆ. ಆಗಸ್ಟ್ 14ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ನೋಡೋಣ ಗುರು, ಸಿನಿಮಾ ರಿಲೀಸ್ ಆದ್ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಗುರುಗಳೇ.